ಹಕ್ಕುಪತ್ರ ಇದ್ದವರ ಜಾಗದಲ್ಲಿ ವಲಸಿಗರು ಅಕ್ರಮವಾಗಿ ಮನೆ ನಿರ್ಮಿಸಿಕೊಂಡಿದ್ದರೂ ಸಹ ನಗರಸಭೆ ಕಣ್ಣು ಮುಚ್ಚಿ ಕುಳಿತಿದೆ ಎಂದು ಕನ್ನಡ ಸೇನೆ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ದಾರೆ. ಚಿಕ್ಕಮಗಳೂರು ನಗರದ ಇಂದಿರಾ ಗಾಂಧಿ ಬಡಾವಣೆಯಲ್ಲಿ ನಾರಾಯಣ್ ಸರೋಜಾ, ರವಿ ರಾಧಾ ಇವರ ಹೆಸರಿನಲ್ಲಿ ಜಾಗ ಮಂಜೂರಾಗಿದ್ದರೂ ಸಹ ಕಾಣದ ಕೈಗಳು ನಕಲಿ ದಾಖಲೆ ಸೃಷ್ಟಿಸುವುದರ ಜೊತೆಗೆ ಮನೆ ನಿರ್ಮಿಸಿ ಕೊಟ್ಟಿದ್ದಾರೆ ಎಂದು ಕನ್ನಡ ಸೇನೆ ನಗರ ಆಟೋ ಘಟಕದ ಅಧ್ಯಕ್ಷರಾದ ಸತೀಶ್ ಕಲ್ದೊಡ್ಡಿ ಆರೋಪಿಸಿದ್ದಾರೆ. ವಾಜಪೇಯಿ ಲೇಔಟ್ ಅಲ್ಲಿ ಮನೆಗಳು ಬಡವರಿಗೋಸ್ಕರನೇ ಸೀಮಿತ ಆಗಿದೆ. 1,500 ಮನೆ ಇನ್ನು ಖಾಲಿ ಇದೆ. ನೀವು ನಗರಸಭೆಯಲ್ಲಿ ಅರ್ಜಿ ಹಾಕಿ ಯಾರ್ದೋ ಒಂದು ಮನೆಯಲ್ಲಿ ಹಕ್ಕುಪತ್ರ ಕೊಟ್ಟಂತ ಮನೆಗೆ ನೀವು ಬಂದು ವಾಸ ಇರೋದು ಸರಿ ಅನ್ಸುತ್ತಾ? ಅಲ್ಲ, ನಿಮಗೆ ಆಫೀಸಿಂದ ಇದು ಹಕ್ಕುಪತ್ರ ಎಲ್ಲ ಕೊಟ್ಟಿದ್ದಾರೆ ನಮ್ಮ ನಿಮಗೆ ತೋರಿಸಿ ಮೊದಲು. ಯಾರು ಕೊಟ್ಟರು ನಿಮಗೆ? ಆಫೀಸಿಂದ ಯಾರು ಕೊಟ್ಟಿದ್ದಾರೆ? ಅದೊಂದು ಲೈಫ್ ಮುತ್ತಯ್ಯ ಹತ್ರ ತಗೊಂಡಿರೋದು ಸರ್. ಯಾರ ಹತ್ರ? ಮನೆ ಇದು ಮುತ್ತಯ್ಯ ಯಾವಾಗ ಕೊಟ್ಟಿದ್ದು ನಿಮಗೆ? 2013ರಲ್ಲಿ. 2013ರಲ್ಲಿ ಇವರಿಗೆ ಅಲೋಟ್ ಆಗಿ ಫೌಂಡೇಶನ್ ಆಗಿತ್ತಲ್ಲಮ್ಮ? ಇಲ್ಲ, ಅವ್ರು ತಗೊಂಡಿದ್ದು. ಅಲ್ಲ, ನಾವು ಮೊನ್ನೆ ಕರ್ಕೊಂಬಂದಿದ್ದು ಇದೇ ಮನೆ ಅಲ್ವಾ? ನೋಡಿ, ಮೊನ್ನೆ ಬಂದಾಗ ನೀವೆಲ್ಲ ನಿಮ್ಗೆ ಆಧಾರ್ ಕಾರ್ಡ್ ಅಲ್ಲ ಇಲ್ಲಿ ಕೊಟ್ಟಿದ್ದಾರಾ? ಕೊಟ್ಟಿದ್ದಾರೆ. ಆಧಾರ್ ಕಾರ್ಡ್ ತೋರಿಸಿ ಅಮ್ಮ ನಿಮ್ದೊಂದು. ಸರಿ, ನಾನು ತೋರಿಸ್ತೀನಿ ನಿಮಗೆ. ರಾಧಾಕಾನ್ ಅವ್ರದ್ದು ನಿಮಗೆ ಸ್ವಾಧೀನ ಪತ್ರ ಈಗ ಮೊನ್ನೆ ಕೊಟ್ಟಿದ್ದು ರವೇಣನ್ ಫೀಲ್ಡ್ ಅಲ್ಲಿ ಪತ್ರ ಮೊನ್ನೆ ಸಿಕ್ಕಿರೋದು. ಸ್ವಾಧೀನ ಪತ್ರ ಕೊಟ್ಟಿರೋದು ನಿಮಗಲ್ವಾ? ಇದ್ರದ್ದು ಹಕ್ಕುಪತ್ರನೇ ಇದೆ. ನೀವು ಹಕ್ಕುಪತ್ರ ಇದ್ದವರು ನೀವು ಅಲ್ಲಿ ಕಾನೂನು ಕೇಳ್ಬೇಕಾಯ್ತಲ್ಲ. ಅಲ್ಲ, ನಿಮಗೆ ಸ್ವಾಧೀನ ಪತ್ರ ಕೊಟ್ಟಿದಾರಮ್ಮ, ಹಕ್ಕುಪತ್ರನೇ ಇದೆಯಲ್ಲ ಈ ಮನೆದು. ನಮಗೆ ಗೊತ್ತಿಲ್ಲ ಸರ್, ಆಫೀಸಿಂದ ಕೊಟ್ಟರು ನಮಗೆ. ನಾವು 8 ವರ್ಷದಿಂದ ಕಟ್ಕೊಂಡಿದ್ದೀವಿ ಇಲ್ಲಿ. ನೋಡಿ, ರೇಷ್ಮಾ ಬಾನು ಅಂತೇಳಿ, ಜಿಯಾಂಗರಿ ಖಾನ್ ಅಂತೇಳಿ ಇವರು ಇಲ್ಲಿಯವರಲ್ಲ. ಇದು ಹೊರ ರಾಜ್ಯದವರಿಗೆ ಮನೇನ ಇಲ್ಲಿರೋ ಅಂತ. ಒಂದು ನಿಮಿಷ, ನಿಮ್ದು ಆಧಾರ್ ಕಾರ್ಡ್ ಕೊಡಿ. ಆಧಾರ್ ಕಾರ್ಡ್ ಕೊಡಿ ನಿಮ್ದು, ನೋಡೋಣ. ಹೊರ ರಾಜ್ಯದಿಂದ ಬಂದಂಥವರಿಗೆ ಇಲ್ಲಿ ಸ್ಥಳೀಯರು ಗುಮ್ಮಸ್ ಕೊಟ್ಟು ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಹಕ್ಕುಪತ್ರಗಳೇ ಇನ್ನೊಬ್ರ ಹೆಸರಲ್ಲಿ ಇರ್ತವೆ. ಮನೆ ಬಂದುಬಿಟ್ಟು ಯಾರೋ ಒಬ್ಬ ಕಟ್ಟಿರ್ತಾರೆ. ಈ ಸ್ಥಳೀಯಲ್ಲಿರುವಂಥವ್ರು ಕೌನ್ಸಿಲರ್ಗಳು ಯಾರೇ ಆಗಿರ್ಬೋದು, ಇದಕ್ಕೆಲ್ಲ ಗಮನ ಹರಿಸ್ಬೇಕು ಬಡವರಿಗೆ. ನೋಡಿ, ಈ ಥರ ಎಲ್ಲ ಯಾರೂ ಮಾಡಲ್ಲ. ನೋಡಿ, ಸ್ವಾಧೀನ ಪತ್ರ ಮೊನ್ನೆ ಕೊಟ್ಟಿರೋದು ಇದು. ಯಾವಾಗ? ಈ MLA ಎಲೆಕ್ಷನ್ಗಿಂತ ಮುಂಚಿತವಾಗಿ ಈ ಸ್ವಾಧೀನ ಪತ್ರನ ಕೊಟ್ಟಿದ್ದಾರೆ. ಎಲ್ಲ ಡೀಸೆಂಟಾಗಿ ಆಗಿರ್ತವೆ. ಇದ್ರದ್ದೊಂದು ತನಿಖೆ ನಡೆಯುತ್ತಮ್ಮ. ಇದು ಇಲ್ಲಿ ಇರೋಂಥ ವಾಸ ಇದ್ದವರು ನಾವು 8 ವರ್ಷ ರಾಧಮ್ಮ 8 ವರ್ಷ ಅಲ್ಲ, 3 ತಿಂಗಳಿಂದ ಈ ಮನೆನೇ ಇದ್ದಿಲ್ಲ. ಇದ್ರ ಫೌಂಡೇಶನ್ ನಾ ತೋರಿಸ್ತೀನಿ ನಿಮಗೆ. ಯಾರು ಬಂದಿದ್ರು ಆಫೀಸರ್? ಯಾರು ಬಂದಿದ್ರು ಆಫೀಸಿಂದ? ಅದೇ ಗೊತ್ತಾಗ್ತಿದೆ. ಇಲ್ಲ, ಅವರು ಅಡ್ಮಿಟ್ ಆಗಿದ್ರು ಮೊನ್ನೆ. ಅವ್ರಿಗೆ ಆಕ್ಸಿಡೆಂಟ್ ಆಗಿ ಕಾಲು ನೋವು ಅವರಿಗೆ. ಅದೇನಾಗಿದೆ, ಅವ್ರ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಬರೋಳಗೆ ಮನೆ ಆಗಿದೆ. ಇದಕ್ಕೆಲ್ಲ ನಗರಸಭೆ ಅಧ್ಯಕ್ಷರು, ಪೌರಾಯುಕ್ತರು, ಸ್ಥಳೀಯ ನಗರಸಭೆ ಸದಸ್ಯರ ಕಾರಣ ವಲಸಿಗರು ಈ ಕೂಡಲೇ ಜಾಗವನ್ನು ಬಿಟ್ಟು ಹೋಗಬೇಕು, ಇಲ್ಲವಾದಲ್ಲಿ ಪ್ರತಿಭಟನಾ ಧರಣಿ ನಡೆಸುತ್ತೇವೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಇದು ನಗರಸಭೆಗೆ ನಾನು ಹೇಳೋದು ಕೇಳಿ ಅಮ್ಮ. ನಿಮಗೆ ಯಾರು ಕೊಟ್ಟೋರು ಏನಂತ ನಮಗೂ ಗೊತ್ತಿಲ್ಲ. ಪಾಪ ನಿಮಗೂ ಮೋಸ ಆಗ್ಬಾರ್ದು, ನಿಮಗೂ ಮೋಸ ಆಗ್ಬಾರ್ದು. ನಗರಸಭೆಯಲ್ಲಿ ಯಾರು ಕೊಟ್ಟೋರು ನಿಮಗೆ? ಮುತ್ತಯ್ಯ ಅನ್ನೋರು ಕೊಟ್ರ ನಿಮಗೆ ನಗರಾಧ್ಯಕ್ಷ ಆದಾಗ? ನಿಮಗಿದು ಅಲೋಟ್ ಆಗಿಲ್ಲ, ಇದು ಫೌಂಡೇಶನ್ ಆಗಿರೋ ಜಾಗ ಅಂತ ಗೊತ್ತಿತ್ತಲ್ಲ ನಿಮಗೆ? ಫೌಂಡೇಶನ್ ಏನು ಇರ್ಲಿಲ್ಲ ಸರ್. ನಿಮಗೆ ತೋರಿಸ್ತೀವಿ, ಹಳೆ ಫೋಟೋ ತೋರಿಸ್ತೀವಿ. ಇದ್ರ ಜಾಗದ ಫೌಂಡೇಶನ್ ಸಮೇತ ಇವ್ರನ್ನ ಓನರ್ನ ಕರೆಸ್ತೀವಿ. ಇಲ್ಲಿ ಏನು ಇರ್ಲಿಲ್ಲ, ಅಲ್ಲಿಂದ ಆಫೀಸಿಂದ ಕೊಟ್ಟಿದ್ಮೇಲೆ ನಾವು ಕಟ್ಕೊಂಡಿದೀವಿ. ಈ ತರ ನಗರಾಧ್ಯಕ್ಷಗಳೆಲ್ಲ ಚೇಂಜ್ ಆಗುವಾಗ ಈ ತರ ನಗರಾಧ್ಯಕ್ಷರು ಹೆಸರು ಹೇಳ್ಬಿಟ್ಟು ಭಾರಿ ಒಂದು ಸಾರ್ವಜನಿಕರು ಈ ತರ ಹೇಳ್ತಿದ್ದಾರೆ. ಈ ಸ್ಥಳೀಯರಿಗೆ ಇಟ್ಕೊಳ್ಳಿ ಅಮ್ಮ, ದಯವಿಟ್ಟು ಆಶ್ರಯ ಬಡಾವಣೆಯಲ್ಲಿ, ಇಂದಿರಾ ಗಾಂಧಿ ಬಡಾವಣೆಯಲ್ಲಿ ಸಮೀಕ್ಷೆ ಆಗಬೇಕು. ಯಾರಲ್ಲಿ ಹಕ್ಕುಪತ್ರ ಇದೆ ಅವರಿಗೆ ಮತ್ತೆ ಮನೆನ ಕೊಡಿಸ್ಬೇಕು. ಮತ್ತು ಇವರಿಗೆ ಅಕ್ರಮವಾಗಿ ಮನೆ ಅವ್ರನ್ನ ಕಾನೂನು ಕ್ರಮವಾಗಿ ಅವ್ರನ್ನ ಕರೆದು ಮಾತಾಡಿಬಿಟ್ಟು ಬಡವರಿಗೆ ಏನು ಮೂಲ ಸೌಕರ್ಯ ದೊರಕಿದೆ ಸರ್ಕಾರದಿಂದ
ಆ ಸರ್ಕಾರದಿಂದ ದಯವಿಟ್ಟು ಕೊಡಬೇಕು ಅಂತೇಳಿ ನಾನು ಕನ್ನಡ ಸೇನೆ ನಗರಾಧ್ಯಕ್ಷ ಸತೀಶ್ ಮಾತಾಡ್ತಾ ಇರೋದು. ನಾವು ನಗರಸಭೆ ಆಯ್ತ್ರಿ ಕೇಳ್ಕೊಳೋದು ಒಂದೇ, ಈ ಥರ ಮನೆಗಳನ್ನ ತುಂಬ ಅಕ್ರಮವಾಗಿದೆ ಬಡಾವಣೆಯಲ್ಲಿ, ಐಜಿ ಬಡಾವಣೆಯಲ್ಲಿ. ದಯವಿಟ್ಟು ಪರಿಶೀಲನೆ ಬೆಳಿಗ್ಗೆ ಬಂದು ಭೇಟಿ ಕೊಟ್ಟಿದ್ದೀರಾ. ನಮ್ಮ ಕನ್ನಡ ಸೈನ್ಯದಿಂದ ಅರ್ಜಿ ಸಲ್ಲಿಸಿದ್ವು, ಬಂದು ಭೇಟಿ ಕೊಟ್ಟು ಅವರಿಗೂ ವಾರ್ನಿಂಗ್ ಕೊಟ್ಟು ಹೋಗಿದ್ದೀರಾ. ಇದೇ ಥರ ಎಷ್ಟೋ ಜನಕ್ಕೆ ಅಕ್ರಮವಾಗಿ ಇಲ್ಲಿ ನಡೆದಿದೆ. ಹೊರ ರಾಜ್ಯದಿಂದ ಬಂದಂಥವರಿಗೆ ಅಕ್ರಮವಾಗಿ ಮನೆ ಕಟ್ಟಿ ಕೊಟ್ಟಿದ್ದಾರೆ. ಇವ್ರನ್ನ ಪರಿಶೀಲನೆ ಮಾಡಬೇಕು. ಯಾಕೆ ಅಂತ ಹೇಳ್ತೀವಿ ಅಂದರೆ ಆಧಾರ ಕಾರ್ಡು ತೋರಿಸ್ತಿದ್ದಾರೆ, ಎಲ್ಲದೂ ಹೊಸದಾಗಿದೆ, ಸ್ವಾಧೀನ ಪತ್ರನೂ ತೋರಿಸ್ತಾ ಇದ್ದಾರೆ, ಈ ಮನೆ ಹಕ್ಕುಪತ್ರ ಇದೆ. ದಯವಿಟ್ಟು ಆ ಬಡವರಿಗೆ ಸ್ಪಂದಿಸ್ಕೊಡ್ಬೇಕು. ಇವರಿಗೂ ಅಷ್ಟೇ, ನಾವು ಇವ್ರಿಗೆ ಮೋಸ ಮಾಡಿ ಅಂತ ಹೇಳ್ತಾ ಇಲ್ಲ, ಇವರಿಗೆ ಎಲ್ಲಾದರೂ ಒಂದು ಅರ್ಜಿ ಹಾಕಿಸಿ ಲೇಔಟಲ್ಲಿರುವಂಥ ಆಶ್ರಯ ಬಡಾವಣೆಯಲ್ಲಿ ಯಾವ್ದಾದ್ರು ಒಂದು ಅಲಾಟ್ ಮಾಡಿಕೊಡಿ. ನೀವು ಇದ್ದಂಥ ಸೈಟ್ಗಳನ್ನ ಕೊಟ್ಟು ಈ ಥರ ಅನ್ಯಾಯ ಮಾಡ್ತಾ ಇದ್ರೆ ಈ ಸ್ಥಳೀಯರು ಎಷ್ಟೋ ಜನ ಇಲ್ಲ. ಹಂಗಂತ ಹೇಳ್ಬಿಟ್ಟು ಎಲ್ಲ ನಿವೇಶನಗಳಿಗೂ ಮನೆ ಕಟ್ಟಕ್ಕಾಗತ್ತಾ? ಅವ್ರವ್ರ ಆರ್ಥಿಕತೆ ಹೇಗಿರುತ್ತೋ ಗೊತ್ತಿರಲ್ಲ. ದಯವಿಟ್ಟು ಇದಕ್ಕೆ ಆಯುಕ್ತರು ಗಮನ ಹರಿಸ್ಬೇಕು, ಜಿಲ್ಲಾಡಳಿತನೂ ಗಮನ ಹರಿಸ್ಬೇಕು. ಆಶ್ರಯ ಬಡಾವಣೆನ ಒಂದ್ಸಲ ಸರ್ವೆ ಮಾಡಬೇಕು ಅಂತೇಳಿ ತಮ್ಮಲ್ಲಿ ಕನ್ನಡ ಸೇನೆ ವತಿಯಿಂದ ನಾವು ಕೇಳ್ಕೊಳ್ತಿದ್ದೀವಿ. ಧನ್ಯವಾದ. ನಮ್ಮ ತಾಯಿ ಸರೋಜಮ್ಮ ಅವರಿಗೆ ಇದು ಅಲರ್ಟ್ ಆಗಿತ್ತು. ಬಟ್ ಅವರು ಅನಾರೋಗ್ಯದಿಂದ ಮಂಗಳೂರಲ್ಲಿ ಆಸ್ಪತ್ರೆ ಅಡ್ಮಿಟ್ ಆಗಿದ್ರು, ಹೃದಯ ರೋಗದಿಂದ ಅಡ್ಮಿಟ್ ಆಗಿದ್ದರು. ಅವ್ರು ಅಡ್ಮಿಟ್ ಆಗಿ ಸುಮಾರು ವರ್ಷ ಆಗಿದ ಮೇಲೆ ಇಲ್ಲಿ ಬಂದು ನೋಡಿದರೆ ಇನ್ನು ನಾವು ಫೌಂಡೇಶನ್ ಹಾಕಿದ್ದಲ್ಲಿ ಇನ್ನೊಬ್ಬರು ಬಂದು ಮನೆ ಕಟ್ಕೊಂಡು ವಾಸ ಇದ್ದಾರೆ. ಅದಲ್ಲದೆ ನಾವು ಕೇಳೋಕ್ಕೆ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಿದ್ದಾರೆ, ದಬ್ಬಾಳಿಕೆ ಮಾಡಿ ಹಲ್ಲೆನೂ ಮಾಡಿದ್ದಾರೆ. ಇದನ್ನ ನೀವೇ ನಗರಸಭೆ ಅಪ್ ಟು ಡೇಟ್ ಡಾಕ್ಯುಮೆಂಟ್ಸ್ ಎಲ್ಲ ಪಕ್ಕ ಇದೆ ಸರ್. ಮತ್ತೆ ಕೇಳಿದ ಏನಂತಾರೆ ಅವರು? ಕೇಳಿದ್ರೆ ಅವ್ರು ದಬ್ಬಾಳಿಕೆ ಮಾಡ್ತಿದ್ದಾರೆ, ನಾವಿಗೆ ಬರ್ಕೊಟ್ಟಿದ್ದಾರೆ, ನಗರಸಭೆಯವರು ಅಧ್ಯಕ್ಷರು ಅಂತೆಲ್ಲ ಹೇಳ್ತಿದ್ದಾರೆ. ಅದು ಅಧ್ಯಕ್ಷ ಬರ್ಕೊಟ್ಟಿರ ಅವರಿಗೆ? ಇಲ್ಲಿವರೆಗೂ ಕಂದಾಯನು ನಾವು ಕಟ್ಟಿದೀವಿ. ಬಟ್ ಅಧ್ಯಕ್ಷ ಅವ್ರಿಗೆ ಡಾಕ್ಯುಮೆಂಟ್ ಮಾಡ್ಕೊಟ್ಟಿದಾರ? ಮಾಡ್ಕೊಟ್ಟಿ ಅಂತ ಹೇಳ್ತಿದ್ದಾರೆ ಇವರು, ಅವ್ರೇನು ಹೇಳ್ತಿಲ್ಲ, ಇವ್ರು ಹೇಳ್ತಿರೋದು. ಅಲ್ಲಿ ನಗರಸಭೆ ವಿಚಾರಿಸಿದ್ರೆ ಏನು ಇಲ್ಲ, ಅಲ್ಲಿ ಮಾಡ್ಕೊಡ್ತೀವಿ ಅಂತಾನೆ ಹೇಳಿದ್ದಾರೆ. ಅವರು ನಗರಸಭೆ ನಿಮ್ದೇ ಅದು, ನಿಮ್ಗೆ ಮಾಡ್ಕೊಡ್ತೀವಿ, ನಿಮ್ದೇ ಅದು ಅಂತ ಹೇಳಿದ್ದಾರೆ. ಅದು ಅಲ್ಲದಲ್ಲೇ ನಾವು 2020 ಯಾವತ್ತು ಅಲರ್ಟ್ ಆಯ್ತು 2007ರಿಂದ 2025ವರೆಗೂ ನಾವು ಕಂದಾಯ ಕಟ್ಟಿದ್ದೀವಿ. ಕಂದಾಯ ಕಟ್ಟುವಾಗ ನಮ್ಮ ಹೆಸರಲ್ಲೇ ಇದೆ ಜಾಗ, ಬೇರೆ ಯಾರಿಗೂ ಹೋಗಿಲ್ಲ. ಬಟ್ ಇವ್ರು ಮಾತ್ರ ನಮ್ಗೆ ಈಗ ಥರ ದಬ್ಬಾಳಿಕೆ ಮಾಡ್ತಿದ್ದಾರೆ, ನಮ್ದು ಜಾಗ ಅಂತ. ನ್ಯಾಯ ಕೊಡಿಸ್ಬೇಕು ಇದಕ್ಕೆ, ನೀವೇ ನಮಗೆ ನ್ಯಾಯ ಕೊಡಿಸ್ಬೇಕು ಸರ್. ಅವ್ರು ಯಾರು? ಅವ್ರು ಯಾರೋ ಹೊರಗಿನವರು ಅನ್ಸುತ್ತೆ. ಗೊತ್ತಾ ನಿಮಗೆ ಏನಾದ್ರು? ಇಲ್ಲ, ನಮಗೆ ಅಂತ ಗೊತ್ತಿಲ್ಲ. ಅವ್ರು ಮನೆ ಕಟ್ತಾ ಇದ್ರಂತೆ, ಅವಾಗ ಇವ್ರು ಬಂದು ಹೇಳಿದ್ರಂತೆ ಮನೆ ಓಪನ್